ಹಾಯ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ತಾನೇ? ಚೆನ್ನಾಗೇ ಇರ್ತೀರ ಬಿಡಿ, ನಿಮಗೇನು ಅಲ್ವಾ? ಸರಿ ಬನ್ನಿ ಕತೆಗೆ ಹೋಗೋಣ. ನನ್ನ ಹೆಸರು ರಾಘವ ಕಣ್ರಿ. ಎಲ್ಲರೂ ನನ್ನನ್ನು ರಾಘು ರಾಘು ಅಂತ ಕರೀತಾರೆ. ನನಗೀಗ ಒಂದು 30 ವರ್ಷ ವಯಸ್ಸು. ನಾನು ಒಬ್ಬ IT ಕಂಪ್ನಿ ಉದ್ಯೋಗಿ. ಬೆಂಗಳೂರು ಅನ್ನೋ ಮಹಾನಗರದಲ್ಲಿ ವಾಸ ಮಾಡ್ತಾಯಿದ್ದೀನಿ. ಒಂದು 3 ವರ್ಷ ಆಗಿದೆ ನನ್ನ ಮದುವೆ ಆಗಿ. ತಕ್ಕ ಮಟ್ಟಿಗೆ ನನ್ನ ಜೀವನ ಸುಖದಿಂದ ನಡೀತಾ ಇದೆ. ಆದರೂ ನಾನು ಒಂದು ತಪ್ಪು ಮಾಡಿಬಿಟ್ಟಿದ್ದೀನಿ ಕಣ್ರಿ. ಆ ತಪ್ಪು ಏನು ಅಂತಲೇ ಇವಾಗ ನಿಮಗೆಲ್ಲ ಹೇಳಕ್ಕೆ ಬಂದಿರೋದು. ನನ್ನ ಹೆಂಡತಿ ಹೆಸರು ಸಂಧ್ಯಾ ಅಂತ. ಹೆಂಗಿದ್ದಾಳೆ ಅಂತೀರಾ? ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾಳೆ. ನಮ್ಮದು ಅರೇಂಜ್ಡ್ ಮ್ಯಾರೇಜ್. ನಮ್ಮ ಮದುವೆ ಕೂಡ ಚೆನ್ನಾಗೇ ಆಯಿತು. ನನ್ನ ಅತ್ತೆ ಮಾವ ಸಿಕ್ಕಾಪಟ್ಟೆ ಒಳ್ಳೆಯವರು. ನನ್ನನ್ನು ಅಳಿಯ ಅಂತಲ್ಲ, ಸ್ವಂತ ಮಗನ ಥರ ನೋಡ್ಕೋತಾರೆ. ಎಷ್ಟು ಒಳ್ಳೆ ಅತ್ತೆ ಮಾವ, ಇಷ್ಟು ಸುಂದರವಾಗಿರೋ ಹೆಂಡತಿ, ನನ್ನ ಜೀವನಕ್ಕೆ ಇನ್ನೇನು ಬೇಕು ಹೇಳಿ? ಸಿಕ್ಕಾಪಟ್ಟೆ ಚೆನ್ನಾಗಿ ನಡೀತಾಯಿತ್ತು. ಆದರೆ ನಾವಿಬ್ಬರು ಕೆಲಸ ಮಾಡ್ತಾಯಿದ್ದರಿಂದ ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿದ್ವಿ. ನಮ್ಮ ಫ್ಯಾಮಿಲಿ ಹಾಗೆ ನನ್ನ ಹೆಂಡತಿ ಫ್ಯಾಮಿಲಿ ಎಲ್ಲರೂ ಮಂಗಳೂರಲ್ಲೇ ಇದ್ದಿತ್ತು. ಹಾಗಾಗಿ ಇಲ್ಲಿ ನಾವಿಬ್ಬರೇ. ಮದುವೆ ಆದ ಹೊಸದ್ರಲ್ಲಿ ನಾವಿಬ್ಬರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ರಜೆ ಸಿಕ್ಕಾಗೆಲ್ಲ ಗಂಟೆಗಟ್ಟಲೆ ನಮ್ಮ ಆಸೆ ಸರಸಗಳು ನಡೀತಾನೆ ಇರ್ತಿತ್ತು. ನನ್ನ ಹೆಂಡತಿ ಮೈಮಾಟ ನೋಡಿದಾಗೆಲ್ಲ ನನ್ನ ಆಸೆ ಗರಿ ಬಿಚ್ಚಿ ನವಿಲ್ ಥರ ಕುಣಿತಿತ್ತು. ಅದೇ ರೀತಿ ಸಂಧ್ಯಾ ಕೂಡ ತುಂಬಾ ಚೆನ್ನಾಗಿ ಸಹಕರಿಸ್ತಿದ್ಲು. ದೇಸಿ ಸ್ಟೈಲು ವಿದೇಶಿ ಸ್ಟೈಲು ಎಲ್ಲ ಥರ ಮಾಡಿ ಬಿಸಾಕಿದ್ದೀವಿ. ಹೀಗೆ ನಮ್ಮ ಜೀವನ ಸಿಕ್ಕಾಪಟ್ಟೆ ಚೆನ್ನಾಗಿ ನಡೀತಾಯಿತ್ತು. ನನಗಂತೂ ಹೆಂಡತಿ ಇಲ್ಲ ಅಂದರೆ ಒಂದು ರಾತ್ರಿ ಕೂಡ ಕಳೆಯೋದು ಕಷ್ಟ ಆಗಿಬಿಟ್ಟಿತ್ತು. ಅಷ್ಟು ಅಡಿಕ್ಟಿವ್ ಆಗಿಬಿಟ್ಟಿದ್ವಿ. ಯಾವ್ಯಾವ ಆ್ಯಂಗಲ್ ಬೇಕು, ಯಾವ್ಯಾವ ಸ್ಟೈಲ್ ಬೇಕು, ಎಲ್ಲ ಥರನೂ ಟ್ರೈ ಮಾಡಿದ್ದೀವಿ. ಹೀಗೆ ಕೆಲವು ಸಮಯದ ನಂತರ ಮನೆಯಲ್ಲಿ ಒಬ್ಬಳೇ ಇರೋದಕ್ಕೆ ಬೋರ್ ಆಗುತ್ತೆ ಕಣ್ರಿ. ನಾನು ಕೆಲಸಕ್ಕೆ ಸೇರಿಕೊಳ್ಳ ಅಂತ ಕೇಳಿದ್ಲು. ಹೀಗಿರುವಾಗ ಹೋದ ಬೇಸಿಗೆನಲ್ಲಿ ನಮ್ಮ ಮನೆಗೆ ನನ್ನ ಅಕ್ಕ ಮತ್ತು ಭಾವ ಬಂದಿದ್ದರು. ನನ್ನ ಅಕ್ಕನ ಹೆಸರು ಚಿತ್ರ. ನನಗಿಂತ 4 ವರ್ಷ ದೊಡ್ಡವಳು. ನನ್ನ ಹೆಂಡತಿ ಥರನೇ ತುಂಬ ಚೆನ್ನಾಗಿದ್ದಾಳೆ. ನನ್ನ ಭಾವನ ಹೆಸರು ಪ್ರಕಾಶ್. ನನಗಿಂತ 10 ವರ್ಷ ದೊಡ್ಡವರು. ತುಂಬ ಒಳ್ಳೆಯವರು, ಸಾಧು ಮನುಷ್ಯ. ಪಾಪ ಒಂದು ಸಲಿನೂ ಹಿಂಗೆ ಧ್ವನಿ ಎತ್ತಿಸಿ ಮಾತಾಡಿಲ್ಲ. ನಮ್ಮ ಅಕ್ಕನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಇನ್ನು ನಮ್ಮ ಅಕ್ಕನೇ ಸ್ವಲ್ಪ ಗಯ್ಯಾಳಿ. ನಮ್ಮ ಭಾವನಿಗೆ ಬಾಯಿ ಜೋರು ಮಾಡೋ ಅಂಕೆಯಲ್ಲಿ ಇಟ್ಕೊಂಡವಳೆ. ನನ್ನ ಭಾವ ಆಟೋಮೊಬೈಲ್ ಬಿಸ್ನೆಸ್ ಮಾಡ್ತಾರೆ. ಅವರು ನಮ್ಮ ಮನೆಗೆ ಬಂದಾಗ ನಾವೆಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ. ನಾವೆಲ್ಲರೂ ಸೇರಿ ಔಟಿಂಗ್ ಹೋಗಿ ಬಂದ್ವಿ. ನಾನು ಹೆಂಡತಿ ಸಂಧ್ಯಾ ಕೂಡ ತುಂಬ ಚೆನ್ನಾಗಿ ಅವ್ರ ಜೊತೆ ಹೊಂದ್ಕೊಂಡ್ಬಿಟ್ಟಿದ್ಲು. ತುಂಬ ತಮಾಷೆಗಳನ್ನ ಮಾಡಿಕೊಂಡು ಕಾಲು ಎಳಿತಾ ಮಾತಾಡ್ಕೊಂಡಿದ್ವಿ. ಬಂದು 4 ದಿನಕ್ಕೆ ಅಕ್ಕ ಭಾವ ಹೊರಟು ನಿಂತಿದ್ರು. ಆಗ ನಮಗೆ ನಿಜಕ್ಕೂ ತುಂಬಾ ಬೇಜಾರಾಯಿತು. ನಾನಂತೂ ಇನ್ನೂ ಸ್ವಲ್ಪ ದಿನ ಇರಿ ಅಂತ ಕೇಳ್ಕೊಂಡ್ವಿ. ಆಗ ನನ್ನ ಭಾವ, ರಾಘು ನನಗೆ ತುಂಬಾ ಕೆಲಸಗಳಿದೆ ಕಣೋ, ನಾನು ಹೋಗಲೇಬೇಕು ಅಂತ ಹೇಳಿದ್ರು. ಆಗ ನಾನು, ಪ್ಲೀಸ್ ಭಾವ, ಇನ್ನೊಂದು 2 ದಿನ ಇದ್ದು ಹೋಗ್ಬೋದಲ್ಲ ಅಂತಂದಾಗ, ಇಲ್ಲ ರಾಘು, ಬೇರೆ ಟೈಮಲ್ಲಿ ಆಗಿದ್ದರೆ ಇರ್ತಿದ್ದೆ, ಈಗ ಆಗಲ್ಲ ಕಣೋ, ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದ್ರು. ನಾನು ಹಾಗೆ ಅವರನ್ನು ಕೇಳ್ಕೊಳ್ತಿದ್ದಾಗ ಸಂಧ್ಯಾ ಹೇಳಿದ್ಲು, ಅಣ್ಣ ಒಂದು ಕೆಲಸ ಮಾಡಿ, ನಿಮಗೆ ಕೆಲಸ ಇದೆ ತಾನೇ, ನೀವು ಹೋಗಿ ನಿಮ್ಮ ಕೆಲಸ ಮುಗಿಸ್ಕೊಳ್ಳಿ, ಆದರೆ ಅತ್ತಿಗೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬರಲಿ ಅಲ್ವಾ ಅಂತ ಹೇಳಿದ್ಲು. ಆಗ ಭಾವ, ಒಂದು ಸತಿ ನಿಮ್ಮ ಅಕ್ಕನೂ ಕೇಳಿಬಿಡಪ್ಪ, ನಂದೇನಿಲ್ಲ, ಏನು ಚಿತ್ರ ಏನು ಮಾಡ್ತೀಯಾ, ಇದು ಬಾ ಮಾರೈತಿ, ಇಲ್ಲಾಂದರೆ ಇವರಿಬ್ಬರು ನನ್ನನ್ನು ಬಿಡೋದೇ ಇಲ್ಲ ಅಂತ ಭಾವ ಹೇಳಿದ್ರು. ಅದಕ್ಕಕ್ಕ, ಸರಿ ಆಯಿತು ಬಿಡಿ, ಆದರೆ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ನೀವೇ ಬರಬೇಕು ನೋಡಿ, ನಾನು ಒಬ್ಬಳೇ ಅಂತೂ ಬರಲ್ಲ ಅಂತ ಹೇಳಿದ್ಲು. ಆಗ ನನ್ನ ಭಾವ, ಸರಿ ಆಯ್ತು ಮಾರಾಯ್ತಿ, ನನ್ನ ಕೆಲಸ ಮುಗಿದ್ಕೊಂಡು ಕೂಡಲೇ ನಿನ್ನ ಹತ್ರ ಓಡ್ಕೊಂಡು ಬರ್ತೀನಿ, ಸರಿನಾ? ಏನಪ್ಪ ರಾಘು, ಸಂತೋಷನಾ ಅಂತ ಕೇಳಿದ್ರು. ನಾನಂತೂ ನೀವು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಭಾವ ಅಂತ ಹೇಳಿದೆ. ಆಗ ಅಕ್ಕ, ಏ ರಾಘು, ಅವ್ರಿಗೆ ಮುಖ್ಯವಾದ ಕೆಲಸ ಇದೆ ಅಂತ ಹೇಳ್ತಿದ್ದಾರೆ ತಾನೆ, ಏನೋ ನಿನ್ನ ಗೋಳು? ನಾನು ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ, ಅವ್ರಿಗೆ ಕೆಲಸ ಇಲ್ಲ ಅಂತಂದಿದ್ರೆ ಇರ್ತಿದ್ರು, ಹಿಂಗೆ ಹೋಗ್ತಿದ್ರಾ? ಸ್ವಲ್ಪನೂ ಅರ್ಥ ಮಾಡ್ಕೊಳ್ಳಲ್ವಲ್ಲ ನೀನು
ಅಂತಂದ್ಲು. ಆಗ ನಾನು ಅವಳ ಹತ್ರ ಬಂದು ಕಿನ್ನೆ ಅಂತ, ಆಯಿತು ಕಣೆ ಮಾರಾಯ್ತಿ, ಕೋಪ ಮಾಡ್ಕೋಬೇಡ, ಏನೋ ಭಾವನೂ ಇರಲಿ ಅಂತ ಹೇಳಿದೆ ಅಷ್ಟೆ ಅಂತ ಅಂದಿದ್ದಕ್ಕೆ, ಕೋಪ ಏನು ಮಾಡ್ಕೊಳ್ತಾ ಇಲ್ಲ, ಇರೋದನ್ನು ಅರ್ಥ ಮಾಡ್ಕೊಳ್ದೆ ಚಿಕ್ಕ ಮಗು ಥರ ಆಡ್ತಾ ಇದೆಯಲ್ಲ, ಅದಕ್ಕೋಸ್ಕರ ಹೇಳಿದೆ ಅಷ್ಟೆ ಅಂತ ಹೇಳಿದ್ಲು. ಸರಿ ಬಿಡು ಆಯಿತು ಅಂತ ಹೇಳಿ ಸುಮ್ಮನೆ ಆದ್ವಿ. ಹೀಗೆ ಭಾವ ಅಕ್ಕನ ಬಿಟ್ಟು ಹೊರಟೋದ್ರು. ಅವತ್ತು ಭಾನುವಾರ ಆಗಿದ್ದರಿಂದ ಮನೆಯಲ್ಲಿ ಮೀನು ಮಾಂಸ ಮಾಡಿ ತಿಂದು ಉಂಡು ಮಜಾ ಮಾಡಿ ಟಿ ವಿ ನೋಡ್ತಾ ಹರಟೆ ಹೊಡಿತಾ ಕಾಲ ಕಳೆದ್ವಿ. ರಾತ್ರಿ ಮಲಗೋ ಸಮಯ ಬಂತು. ಆಗ ಸಂಧ್ಯಾ ಬಂದು, ರೀ ನೀವಿವತ್ತು ಒಬ್ಬರೇ ಮಲಗಬೇಕು ಅಂತ ಹೇಳಿದ್ಲು. ನನಗಂತೂ ಒಂದು ಕ್ಷಣ ಶಾಕೇ ಆಗೋಯ್ತು. ಯಾಕೆ ಅಂತ ಕೇಳಿದೆ. ರೀ ಅದಕ್ಕೆ ಒಬ್ಳನ್ನೇ ಹೇಗೆ ಬಿಡೋದು ಹೇಳಿ, ಅದಕ್ಕೆ ನಾನು ಅದಕ್ಕೆ ಜೊತೆ ಪಕ್ಕದ ರೂಮಲ್ಲೇ ಮಲ್ಕೊಳ್ತೀನಿ, ನೀವು ಒಬ್ಬರೇ ಮಲ್ಕೊಳ್ಳಿ ಅಂತ ಹೇಳಿದ್ಲು. ಆಗಲ್ಲ ಆಗಲ್ಲ, ಅದೆಲ್ಲ ನನ್ನ ಕೈಲಾಗಲ್ಲ, ನಿನಗೂ ಗೊತ್ತು ನೀನು ಇಲ್ಲದೆ ನನಗೆ ನಿದ್ದೆನೇ ಬರಲ್ಲ ಅಂತಂದೆ. ಪ್ಲೀಸ್ ನನ್ನ ರಾಜ ಅಲ್ವಾ ನೀವು ಅಂತ ಹೇಳಿ ನನಗೆ ಮುತ್ತು ಕೊಡ್ತಾ ಹೇಳಿದ್ಲು. ಆಗ ಪ್ಲೀಸ್ ಕಣೆ, ನೀನು ಅರ್ಥ ಮಾಡ್ಕೊಳೆ, ನೀನು ನನ್ನ ರಾಣಿ ಅಲ್ವಾ, ಈಗಾಗಲೇ 4 ದಿನ ಆಗೋಯ್ತು ಗೊತ್ತಾ, ನಾವಿಬ್ಬರು ಮಜಾ ಮಾಡಿ ನನಗಿನ್ನು ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತಂದೆ. ಆಗ ಸಂಧ್ಯಾ, ಏನಪ್ಪ ನೀವು ಇಷ್ಟೊಂದು ಇದು ಮಾಡ್ತೀರಾ, ಸರಿ ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ಏನು ಮಾಡ್ತೀರಾ ಮಾಡ್ಕೊಳ್ಳಿ, ನಾನು ಹೋಗಬೇಕು ಅಂತ ಹೇಳಿದ್ಲು. ಅರ್ಧ ಗಂಟೆಲೆಲ್ಲ ಆಗಲ್ಲ, ನನಗಿನ್ನೂ ಟೈಮ್ ಬೇಕು ಅಂತ ಹೇಳಿದ್ರೆ, ಏನ್ರಿ ನಿಮ್ಮದು ಈಗ ಓಳು, ಪ್ಲೀಸ್ ನನ್ನ ಮುದ್ದು ರಾಜ ಅಲ್ವಾ, ಪ್ಲೀಸ್ ಅಂತ ಕೇಳ್ಕೊಂಡ್ಮೇಲೆ ಸರಿ ಅಂತ ಶುರು ಮಾಡಿದವರು. ಅರ್ಧ ಗಂಟೆಗೆ ಬಿಟ್ರಾ, ನೆವರ್, ಚಾನ್ಸೇ ಇಲ್ಲ. ಹಂಗೋ ಹಿಂಗೋ 1 ಅವರ್ ಮಾಡಿಬಿಟ್ರು. ನಾನು ಮತ್ತೆ ಎದ್ದು ಬಟ್ಟೆ ಹಾಕ್ಕೊಂಡು ತಲೆ ಕೂದಲನ್ನೆಲ್ಲ ಸರಿ ಮಾಡಿಕೊಂಡು ರೂಮಿಗೆ ಬಂದೆ. ಅಕ್ಕ ಅಂತೂ ನನ್ನ ನೋಡಿ ಮುಸಿ ಅಂತ ನಗ್ತಾಯಿದ್ರು. ಏನೇ ಸಂಧ್ಯಾ ನಿನ್ನ ಗೋಳು ಅಂತಂದರು. ಅಕ್ಕ ಏನೂ ಇಲ್ಲ ಅಕ್ಕ, ಇದೇ ಥರ ಮಾಡ್ತಾರೆ ಯಾವಾಗಲೂ, ದಿನಾ ರಾತ್ರಿ ಮಲ್ಕೊಳ್ಳೋಕ್ಕೆ 12ರಿಂದ 1 ಗಂಟೆ ಆಗಿಬಿಡುತ್ತೆ ಗೊತ್ತಾ ಅಂತ ಹೇಳಿದ್ಲು. ಆಗ ಅವ್ರು ನಗ್ತಾ, ನನ್ನ ತಮ್ಮ ತುಂಬ ಹಿಂಸೆ ಕೊಡ್ತಾನೆ ಅನಿಸುತ್ತೆ ಅಂತ ಕೇಳಿದ್ರು. ಅಕ್ಕ ಅದು ಹಿಂಸೆ ಅಲ್ಲ, ಪ್ರೀತಿ, ನನಗೂ ಇಷ್ಟ ಆಗುತ್ತೆ, ಆದರೆ ಯಾರಾದರೂ ಬಂದಾಗೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಅಷ್ಟೆ, ಅದಕ್ಕೆ ಸ್ವಲ್ಪ ಬೇಜಾರಷ್ಟೆ ಅಂತ ಹೇಳಿದೆ. ಅಕ್ಕ ನಗ್ತಾ ಮಲ್ಕೊಂಡ್ರು. ಈಗ ಬೆಳಗ್ಗೆ ಆಯಿತು. ಸೀದಾ ಎದ್ದು ನನ್ನ ಗಂಡನ ರೂಮ್ಗೆ ಹೋಗಿ ಗುಡ್ ಮಾರ್ನಿಂಗ್, ನಿದ್ದೆ ಬಂತಾ ಅಂತ ಕೇಳಿದೆ. ಅದಕ್ಕೆ ಅವರು ಬೇಜಾರು ಮಾಡಿಕೊಂಡು, ಇಲ್ಲ ಚಿನಿ ನಿನಗೆ ಅಂತ ಕೇಳಿದ್ದ. ನನಗೂ ಬರಲಿಲ್ಲ ರೀ, ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಲ್ಲ ಅಂತ ಗಂಡಂಗೆ ಕಾಫಿ ಕೊಟ್ಟೆ. ಅವನರ್ಧ ಕುಡಿದು ನನಗೆ ಅರ್ಧ ಕುಡಿಸ್ದ. ಮತ್ತು ಏನು ಮಾಡಿದೆ, ನಿದ್ದೆ ಬರಲಿಲ್ವಲ್ಲ ಅಂತ ಕೇಳ್ದ. ಇನ್ನೇನು ಮಾಡಲಿ ಹೇಳಿ ಅಂತ ನಾನು ಇನ್ನೂ ಮಾತೇ ಮುಗಿಸಿರ್ಲಿಲ್ಲ. ಸೀದಾ ಎಳೆದು ಅವ್ರ ತೊಡೆ ಮೇಲೆ ಕೂರಿಸ್ಕೊಂಡ್ರು. ರೀ ನಂದು ಆಲ್ರೆಡಿ ಸ್ನಾನ ಆಗಿದೆ ಅಂತ ಹೇಳಿದ್ರೆ, ಮತ್ತೆ ಇನ್ನೊಂದು ಸಲ ನಾನೇ ಮಾಡಿಸ್ತೀನಿ ಬಿಡೆ ಚಿನ್ನ ಅಂತ ಹೇಳಿದ್ಲು. ಈ ರೀತಿ ಮಾಡ್ತಾಯಿದ್ರೆ ಇವತ್ತು ಏನೂ ಕೆಲಸನೂ ಆಗಲ್ಲ ಅಂತ ಹೇಳಿದೆ. ಯಾವ ಕೆಲಸನೂ ಆಗೋದು ಬೇಡ ಬಿಡೆ ಸುಂದ್ರಿ ಅಂತ ಹೇಳಿದೆ. ಇಲ್ಲ ಅಕ್ಕ ನಿನ್ನೆ ರಾತ್ರಿನೇ ಕೇಳ್ತಾಯಿದ್ರು, ಇವಾಗ ಆಗೋದೇ ಇಲ್ಲ, ಹೋಗಲೇಬೇಕು ಅಂತ ಅವರಿಂದ ಬಿಡಿಸ್ಕೊಂಡು ಹೊರಗಡೆ ಬಂದೆ. ಸರಿ ಅಂತ ಹೇಳಿ ನಾನು ರೆಡಿಯಾಗಿ ಆಫೀಸಿಗೆ ಹೊರಡ್ತಾ ಇದ್ದೀನಿ ಅಂತ ಹೇಳಿ ಹೊರಟೆ. ಸರಿ ಅಂತ ಹೇಳಿ ಸಂಧ್ಯಾ ನನ್ನನ್ನು ತಡೆದ್ಲು. ಅಕ್ಕ ಒಬ್ಬರೇ ಆಗ್ಬಿಡ್ತಾರಲ್ರಿ ಮನೇಲಿ ಅಂತ ಕೇಳಿದ್ಲು. ಏನು ಮಾಡೋಣ ಇವಾಗ, ನಾನಿವತ್ತು ಹೋಗಲೇಬೇಕು, ನನಗೊಂದು ಮೀಟಿಂಗ್ ಇದೆ ಅಂತ ಹೇಳಿದೆ. ಸರಿ ಆಯಿತು ಬಿಡಿ, ನಾನೇ ರಜಾ ಹಾಕ್ತೀನಿ, ಇವತ್ತಿರ್ತೀನಿ, ನಾಳೆ ನೀವು ರಜಾ ಹಾಕಲೇಬೇಕಾಗತ್ತೆ, ಯಾಕೆಂದರೆ ನಾನು ನಾಳೆ ಕೆಲ್ಸಕ್ಕೆ ಹೋಗಬೇಕಾಗತ್ತೆ ಅಂತ ಹೇಳಿದ್ಲು. ಸರಿ ಮಾರಾಯ್ತಿ, ಇವತ್ತು ನೀನು ರಜಾ ತೊಗೊಂಡು ಅಕ್ಕನ ಜೊತೆ ಇರು, ನಾಳೆ ನಾನು ರಜೆ ತೊಗೊಂಡು ಅಕ್ಕನ ಜೊತೆ ಇರ್ತೀನಿ ಅಂತ ಹೇಳಿದೆ. ಸರಿ ಅಂತ ಅವಳು ಕೂಡ ಒಪ್ಕೊಂಡ್ಳು. ನಾನು ಮಾಡಿಟ್ಟಿರೋ ಟಿಫನು ಕಾಫಿ ಎಲ್ಲ ಮುಗಿಸಿ ಆಫೀಸಿಗೆ ಹೊರಟೆ. ಆಫೀಸಿಂದ ಸಾಯಂಕಾಲ ಮನೆಗೆ ಬಂದೆ. ಮನೆ ನಿಶ್ಶಬ್ದವಾಗಿತ್ತು. ಎಲ್ಲೋದ್ಲಿವಳು ಅಂತ ಸೀದಾ ಒಳಗಡೆ ಬಂದೆ. ಕಿಚನಲ್ಲೇನೋ ಸೌಂಡ್ ಆಗ್ತಾಯಿತ್ತು. ಅಂತ ಸೀದಾ ಕಿಚನ್ಗೆ ಹೋದೆ. ಆ ಕಡೆ ತಿರ್ಕೊಂಡು ಏನೋ ಕಟ್ ಮಾಡ್ತಾ ಇದ್ಲು ಅನ್ಸುತ್ತೆ. ಸೀದಾ ಹೋಗಿ ಅವಳನ್ನು ಗಟ್ಟಿಯಾಗಿ ಹಿಂದೆಯಿಂದ ತಪ್ಕೊಂಡ್ಬಿಟ್ಟೆ. ಅವಳೇನೋ ಹೇಳೋಕ್ಕೋದ್ಲು, ಬಾಯಿನ ಗಟ್ಟಿಯಾಗಿ ಕೈಯಿಂದ ಮುಚ್ಚಿ
ಮಾತಾಡಬೇಡ ಕಣೆ, ಅಕ್ಕ ಬಂದುಬಿಡ್ತಾಳೆ ಅಂತ ಹೇಳಿ ಕೈನ ನೈಟಿ ಒಳಗಡೆ ಬಿಟ್ಬಿಟ್ಟೆ. ಚೆನ್ನಾಗಿ ಮಜಾ ಮಾಡಿದೆ. ಕೈಯಂತೂ ಎಲ್ಲ ಕಡೆ ಆಡಿಸ್ತಾ ಅಲ್ಲೇ ಅವನಿಗೆ ಒಂದು ಮುತ್ಗಳನ್ನ ಕೊಡ್ತಾ ಮಜಾ ಮಾಡಿದೆ. ರೂಮಿಂದ ಹೊರಗಡೆಯಿಂದ ನನ್ನ ಹೆಂಡತಿ ಬಂದುಬಿಟ್ರ ಆಗಲೇ ಅಂತ ಕರೆದಂಗಾಯ್ತು. ನಾನು ಶಾಕಿಂದ ಹಿಂದೆ ಬಂದೆ. ಅಕ್ಕ ಹಿಂದೆ ತಿರುಗಿದ್ಲು. ನನಗಂತೂ ಒಂದು ಕ್ಷಣ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಕೈ ಕಾಲೆಲ್ಲ ನಡುಗ್ತಾ ಇದೆ. ಸೀದಾ ನನ್ನ ಹೆಂಡತಿ ಕಿಚನ್ ರೂಮ್ ಹತ್ರ ಬಂದು, ಇಲ್ಲೇನ್ರಿ ಮಾಡ್ತಾಯಿದ್ದೀರಾ ನೀವು ಅಂತ ಕೇಳಿದ್ಲು. ಏನೂ ಇಲ್ಲ, ನೀರು ಕುಡಿಯೋಣ ಅಂತ ಬಂದೆ, ನೀನಿದೆಯಾ ಅಂದ್ಕೊಂಡೆ, ನೋಡಿದ್ರೆ ಅಕ್ಕ ಇದ್ದಾಳೆ ಅಂತ ಅಂದು. ಸರಿ ಹೋಯಿತು, ಆ ಡೈನಿಂಗ್ ಟೇಬಲ್ ಮೇಲೆ ಇಲ್ವಾ ನೀರು ಅಂತ ಹೇಳಿದ್ಲು. ಸರಿ ಇವಾಗ ಗೊತ್ತಾಯ್ತು ಅಂತ ಹೇಳಿ ಹೊರಗಡೆ ಹೋದೆ. ಅವಳು ನಗ್ತಾ ನನ್ನ ಹತ್ರ ಬಂದು, ನೀವೇನು ಒಳಗಡೆ ಬಂದ್ರಿ ಅಂತ ಗೊತ್ತು ನನಗೆ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಂತ ಹೇಳಿ ರೂಮಿಗೆ ಹೋದ್ಲು. ನಾನಂತೂ ನೀರು ಕುಡಿಯೋಕೆ ಹೋಗ್ತಾಯಿದ್ದೀನಿ, ಕೈಯೆಲ್ಲ ನಡುಗ್ತಾ ಇದೆ. ನೀರು ಕುಡಿಯೋ ನೆಪದಲ್ಲಿ ಫುಲ್ ಶರ್ಟ್ ಮೇಲೆಲ್ಲ ನೀರು ಚಲೋಯ್ತು. ಸರಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ರೂಮಿಗೆ ಹೋದೆ. ನಿನ್ನೈಟಿ ತಾನೇ ಅಕ್ಕ ಹಾಕ್ಕೊಂಡಿರೋದು ಅಂತ ಕೇಳಿದೆ. ಹೌದು ಕಣ್ರಿ, ಅಕ್ಕ 4 ದಿನ ಇರ್ತೀನಿ ಅಂತ ಅಂದ್ಬಿಟ್ಟು ಬಟ್ಟೆ ಸ್ವಲ್ಪ ತಂದಿದ್ರು. ನಾನು ಅದಕ್ಕೆ ಆ ಬಟ್ಟೆಗಳನ್ನೆಲ್ಲ ಏನಕ್ಕೆ ಯೂಸ್ ಮಾಡ್ತೀರಾ, ನನ್ನ ನೈಟಿನೇ ಯೂಸ್ ಮಾಡಿ, ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿದೆ. ಅಕ್ಕಂದು ನಂದು ಸೈಜ್ ಒಂದೇ ಅಲ್ವಾ ಅಂತ ಹೇಳಿದ್ಲು. ಹೇಗೇಗೋ ನನ್ನ ಬಟ್ಟೆಗಳನ್ನ ಯಾರ್ಯಾರಿಗೋ ಕೊಡಬೇಡ, ಅದು ನಾನು ನಿನ್ಗೆ ಎಷ್ಟು ಇಷ್ಟಪಟ್ಟು ತೊಗೊಬಂದು ಕೊಟ್ಟಿದ್ದು ನೈಟಿ ಅಂತಂದೆ. ಈಗ ಏನಾಗೋಯ್ತು, ಅವ್ರು ನಿಮ್ಮ ಅಕ್ಕನೇ ತಾನೇ ಅಂತ ಹೇಳಿದ್ಲು. ಸರಿ ಬಿಡು, ಇನ್ಮೇಲೆ ನಿನ್ನ ಬಟ್ಟೆಗಳನ್ನ ಯಾರಿಗೂ ಕೊಡಬೇಡ ಅಂತ ಹೇಳಿ ನಾನು ವಾಶ್ರೂಮ್ಗೆ ಹೋದೆ. ಏನಾಯ್ತು ಇವ್ರಿಗೆ, ಅವಳೆ ಲೂಸ್ ಥರ ಆಡ್ತಾರೆ ಅಂತ ಅವಳು ತನ್ನಲ್ಲೇ ಬೈಕೊಂಡು ಹೊರಗಡೆ ಬದಲು. ಊಟ ಮಾಡಬೇಕಾದ್ರೂ ಅಷ್ಟೇ, ಕತ್ತೆ ತಕ್ಕನ ಮುಖ ನೋಡೋ ಅಷ್ಟು ಧೈರ್ಯನೂ ಇರಲಿಲ್ಲ. ನನ್ನ ಪಾಡಿಗೆ ನಾನು ಸುಮ್ಮನೆ ಆಗೋದೆ. ಮಾರನೇ ದಿನ ಎದ್ದು ರೆಡಿ ಆಗ್ತಾಯಿದ್ದು ನನ್ನ ಹೆಂಡತಿ ಸಂಧ್ಯಾ, ಇವತ್ತು ನೀನೇ ರಜಾ ಹಾಕ್ಬಿಡೆ, ನನ್ನ ಮನೇಲಿರೋಕ್ಕಾಗಲ್ಲ ಅಂತಂದೆ. ಅಷ್ಟೇ ರುದ್ರ ಕಾಳಿ ಆಗಿಬಿಟ್ಲು. ನಾನು ನೆನ್ನೆನೇ ಹೇಳಿದ್ದೀನಿ ನನಗೆ 2 ದಿನ ರಜಾ ಕೊಡಲ್ಲ, ಆಗಲೇ 4 ದಿನ ರಜಾ ಆಗಿತ್ತು. ಏನೋ ಹೋಗಲಿ ಪಾಪ ಅಂತ ನೆನ್ನೆ ಹಾಕಿದ್ರೆ ಮತ್ತೆ ನನಗೆ ಹೇಳ್ತಾಯಿದ್ದೀರಾ, ಚಾನ್ಸೇ ಇಲ್ಲ, ನಾನಂತೂ ರಜಾ ಹಾಕಲ್ಲ, ಬೇಕಾದ್ರೆ ರಜಾ ಹಾಕ್ಕೊಂಡು ಇರಿ, ಇಲ್ಲ ಹೋಗಿ ಅಂತ ಹೇಳಿ ಸೀದಾ ಹೊರಟೇ ಬಿಟ್ಲೋಳು ಕೆಲಸಕ್ಕೆ. ಅದಕ್ಕೆ ಅಕ್ಕನ ಹತ್ರ ಹೋಗಿ, ಅದಕ್ಕೆ ನಿಮ್ಮ ತಮ್ಮ ಇರ್ತಾರೆ, ಇವತ್ತು ಆರಾಮಾಗಿ ಮನೇಲಿರಿ ಅಂತ ಹೇಳಿ ಹೊರಟೋದ್ಲು. ನನಗೋ ರೂಮಿಂದ ಹೊರಗಡೆ ಹೋಗೋದಕ್ಕೂ ನಾಚಿಕೆ. ರೂಮಲ್ಲೇ ಇದ್ಬಿಟ್ಟಿದ್ದೀನಿ, ಟಿಫನ್ ಕೂಡ ತಿಂದಿಲ್ಲ. ಮಧ್ಯಾಹ್ನ 12 ಗಂಟೆ ಅಕ್ಕನೇ ರೂಮಿಗೆ ಬಂದಳು. ಯಾಕೋ ಏನಾಯಿತು ಅಂತ ಕೇಳಿದ್ಲು. ಸಾರಿ ಕಣೆ, ನೀನು ಸಂಧ್ಯಾ ನೈಟಿ ಹಾಕ್ಕೊಂಡಿದ್ಯಲ್ಲ, ನಾನು ಅವಳೇ ಅಂತ ಅಂದ್ಕೊಂಡ್ಬಿಟ್ಟೆ ಅಂತಂದ್ಲು. ಹೋಗಲಿ ಬಿಡು, ಈಗ ಏನಾಗೋಯ್ತು ಅಂತ ಹಿಂಗೆ ಆಡ್ತಾ ಇದೆಯಾ ಅಂತ ಕೇಳಿದ್ಲು ಅಕ್ಕ. ಇನ್ನೇನಾಗಬೇಕೆ, ನಾನು ಎಲ್ಲೆಲ್ಲೋ ಕೈ ಹಾಕ್ಬಿಟ್ಟಿದ್ದೀನಿ, ಒಂಥರ ಆಗ್ತಿದೆ ನನಗೆ ಅಂತಂದೆ. ಹೋಗಲಿ ಬಿಡು ಅಂತ ಹೇಳಿದ್ನಲ್ಲ, ನಿಜವಾಗ್ಲೂ ಹೇಳಲಾ, ನೀನು ಮಾಡಿದ ಆ 2 ನಿಮಿಷ ಇದೆಯಲ್ಲ, ನಾನು ಸ್ವರ್ಗದ ಬಾಗಿಲೇ ತಟ್ಬಿಟ್ಟು ಬಂದುಬಿಟ್ಟೆ ಅಂತಂದ್ಲು. ಆಶ್ಚರ್ಯದಿಂದ ಅವಳ ಮುಖನೇ ನೋಡಿದೆ. ಏನು ಹೇಳ್ತಿದ್ಯೆ ಅಂತಂದೆ. ಹೌದು ಕಣೋ, ನಿಮ್ಮ ಭಾವ ಕೆಲಸ, ಬಿಸ್ನೆಸ್, ಮೀಟಿಂಗ್, ಪ್ರಾಜೆಕ್ಟ್ ಅಂತ ಮನೆಗೆ ಬರೋದೇ ಕಷ್ಟ. 2 ದಿನಕ್ಕೋ 3 ದಿನಕ್ಕೋ ಮನೆಗೆ ಬರ್ತಾರೆ. ಬಂದವರು ಕೂಡ ನನ್ನ ಕಡೆ ತಿರುಗೂ ನೋಡಲ್ಲ, ಮಲ್ಕೊಂಡು ಬಿಡ್ತಾರೆ. ಏನಾದರೂ ಹತ್ತಿರ ಹೋದರೆ, ಪ್ಲೀಸ್ ಸುಸ್ತಾಗಿದೆ ನನಗೆ, 2-3 ದಿನದಿಂದ ಕೆಲಸ, ಪ್ರಾಜೆಕ್ಟ್ ಅಂತ ತಲೆ ಹಾಳಾಗಿದೆ, ತಲೆ ನೋವು ಬರ್ತಾಯಿದೆ, ಸ್ವಲ್ಪ ಮಸಾಜ್ ಮಾಡು ಅಂತ ಹೇಳಿ ಮಲಗೇ ಬಿಡ್ತಾರೆ ಕಣೋ. ನಿಜಕ್ಕೂ ನನಗಂತೂ ಈ ಲೈಫ್ ಸಾಕಾಗೋಗಿದೆ. ಎಷ್ಟೊಂದು ಆಸೆ ಆಗುತ್ತೆ ಗೊತ್ತಾ, ಎಲ್ಲನೂ ಬೇಕು ಅಂತ. ಆದರೆ ನಿನ್ನ ಭಾವದಿಂದ ಏನೂ ಸಿಗ್ತಾಯಿಲ್ಲ. ಆದರೆ ನಿನ್ನಿಂದ ಇವತ್ತು ಸಿಕ್ಕಿದ ಖುಷಿ ಇದೆಯಲ್ಲ, ಲೈಫಲ್ಲಿ ಮರೆಯೋಕ್ಕಾಗಲ್ಲ ಅಂತ ಹೇಳಿದ್ಲು. ಏನೇ ಹೇಳ್ತಿದ್ಯಾ ಅಕ್ಕ, ನೀನು ಭಾವನ ಜೊತೆ ಚೆನ್ನಾಗಿದೆಯಾ, ಭಾವ ತುಂಬ ಒಳ್ಳೆಯವರು ಅಂದ್ಕೊಂಡಿದ್ನಲ್ಲೇ ಅಂತಂದೆ. ಒಳ್ಳೆಯವರೇ ಕಣೋ ಅವರು, ಒಳ್ಳೆಯವರಲ್ಲ ಅಂತ ಯಾರು ಹೇಳಿದ್ದು? ತುಂಬ ಒಳ್ಳೆಯವರು, ತುಂಬ ಅಂದರೆ ಸಿಕ್ಕಾಪಟ್ಟೆ ಒಳ್ಳೆಯವರು. ಕೆಲಸ, ಪ್ರಾಜೆಕ್ಟ್ ಅಂತ ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತಾರೆ. ಆದರೆ ಹೆಂಡತಿಗೇನು ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರ ಪ್ರಕಾರ ಹೆಂಡತಿಗೆ ಬಂಗ್ಲೆ, ದುಡ್ಡು, ಸೀರೆಗಳು, ಒಡವೆಗಳು, ಗಿಫ್ಟ್ಸ್ ಇದಿಷ್ಟೇ ಅಂದ್ಕೊಬಿಟ್ಟಿದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ಒಬ್ಬ ಹೆಣ್ಣಿಗೆ ಬೇಕಾಗಿರೋದು ಹಣ, ಆಸ್ತಿ, ರೇಷ್ಮೆ ಸೀರೆ, ಒಡವೆಗಳಲ್ಲ, ಬೇರೇನೋ ಬೇಕು ಅನ್ನೋದು
ನಿಮ್ಮ ಭಾವಂಗೆ ಯಾವತ್ತೂ ಅರ್ಥ ಆಗಲೇ ಇಲ್ಲ. ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡೋಣ ಅಂದರೆ ಮಾತಿಗೂ ಸಿಗಲ್ಲ. ಒಂದು 5 ನಿಮಿಷ ಮಾತಾಡ್ಬೇಕು ಕೂತ್ಕೊಳ್ಳಿ ಅಂತಂದರೆ ಕೂತ್ಕೋತಾರೆ. ನಾನು ಈ ಟಾಪಿಕ್ ತೆಗ್ದಿದ ತಕ್ಷಣ ಇದನ್ನು ಹೇಳಕ್ಕ ನಿನ್ಗೆ ಅಷ್ಟು ಹೊತ್ತು ತಡ್ಕೊಳಕ್ಕೂ ಆಗಲ್ವಾ, ಏನು ಹೆಂಗಸ್ಸು ನೀನು ಅಂತ ಅಂದ್ಬಿಟ್ರು ಒಂದು ಸಲ. ನಿಜ ನಂಗೆ ಹೆಂಗಾಗೋಯ್ತು ಗೊತ್ತಾ, ನಾನೇ ಮೇಲೆ ಬಿದ್ದೋಗ್ತಿದ್ದೀನ ಒಂಥರಾನೇ ಆಗೋಯ್ತು ನನಗೆ. ಸರಿ ಅಂತ ಅಂದ್ಬಿಟ್ಟು ಆವತ್ತಿಂದ ಕೇಳೋದೇ ಬಿಟ್ಬಿಟ್ಟೆ. ನಾನು ಕೇಳೋದು ಬಿಟ್ಟ ಮೇಲಾದರೂ ಅವ್ರಿಗೆ ಗಿಲ್ಟ್ ಫೀಲ್ ಆಗುತ್ತೆ ಅಂದ್ಕೊಂಡ್ರೆ ನೆವರ್. ಅವ್ರಿಗೆ ಗಿಲ್ಟ್ ಫೀಲ್ ಆಗಲೇ ಇಲ್ಲ. ಅದವ್ರಿಗೊಂದು ಮ್ಯಾಟ್ರೇ ಅಲ್ಲ ಕಣೋ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ಲು. ಏನೇ ಮಾಡೋದು, ಡೈವರ್ಸ್ ಕೊಡು, ಬೇರೆ ಮದುವೆ ಆಗು ಅಂತಂದೆ. ಸಾಧ್ಯನೇ ಇಲ್ಲ. ಎಲ್ಲರೂ ಯಾಕೆ ಡೈವರ್ಸ್ ಅಂತಾರೆ, ಏನಂತ ಹೇಳಿ. ನಿಮ್ಮ ಭಾವ ಗಂಡಸೇ ಅಲ್ಲ ಅಂದಿದ್ರೆ ಅದನ್ನು ಹೇಳ್ಬೋದಿತ್ತು. ಆದರೆ ಅವ್ರು ಗಂಡಸು ಅಂತ ಆಲ್ರೆಡಿ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಅವ್ರು ಪ್ರೂವ್ ಮಾಡಿರೋ ಸಾಕ್ಷಿ ನನ್ನ ಮಗನೇ ಇದ್ದಾನೆ. ಹೀಗೆ ಊರಲ್ಲೆಲ್ಲ ಈ ಮಾತನ್ನು ಹೇಳಿದ್ರೆ, ಅಬ್ಬಾ ನಿನ್ಗೆ ಅಷ್ಟೊಂದು ಆಸೆ ಇದೆಯಾ, ಎಷ್ಟು ಬೇಕೋ ಅಷ್ಟು ನಿನ್ನ ಗಂಡ ಕೊಡ್ತಿದ್ದಾನಲ್ಲ, ಅವ್ನು ಗಂಡಸಾಗಿರೋದಕ್ಕೆ ಕಾರಣ ಉದಾಹರಣೆಗೆ ನಿನ್ನ ಮಗನೇ ಇದ್ದಾನೆ ಅಂತ ಕೇಳ್ತಾರೆ. ಏನಂತ ಹೇಳು. ಹುಡುಗಿರಿಗೆ ನೀಡೆಡ್ ತುಂಬ ಇರುತ್ತೆ, ಯಾರೂ ಅರ್ಥ ಮಾಡ್ಕೊಳ್ಳಲ್ಲ, ಈ ಸಮಾಜ ಕೂಡ ಅಂತ ಹೇಳ್ತಾ ಇದ್ಲು. ನನಗಂತೂ ಚಿಂತೆ ಮಾಡೋಕ್ಕೆ ಶುರುವಾಯಿತು. ಈಗೇನು ಮಾಡಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳಿದೆ. ನಿನ್ನೆವರೆಗೂ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ, ಆದರೆ ಇವಾಗ ಗೊತ್ತು ಏನು ಮಾಡಬೇಕು ಅಂತ ಹೇಳಿ ಸೀದಾ ನನ್ನ ಕೈ ಹಿಡ್ಕೊಂಡು ನನ್ನ ಆಸೆ ಎಲ್ಲ ತೀರಿಸ್ತೀಯಾ ಅಂತ ಕೇಳೇ ಬಿಟ್ಲು. ನಾನು ಮೈ ಮೇಲೆ ಚೇಳು ಹರಿದಿರೋ ಥರ ಅವಳ ಕೈನ ಬಿಡಿಸ್ಕೊಂಡು 2 ಹೆಜ್ಜೆ ಮಂಚದಿಂದ ಎದ್ದು ಹಿಂದೆನೇ ಹೋಗ್ಬಿಟ್ಟೆ. ಏನು ಮಾತಾಡ್ತಿದ್ಯಾ ನೀನು ನನ್ನ ಅಕ್ಕ ಅಂತ ಹೇಳಿದೆ. ಹೌದು ಕಣೋ, ನಾನು ನಿನ್ನ ಅಕ್ಕನೇ. ನೆನ್ನೆ ನನ್ನ ಮೈ ಮೇಲೆಲ್ಲ ಕೈ ಆಡಿಸ್ಬೇಕಾದ್ರೆ ಅಕ್ಕ ಅಂತ ಗೊತ್ತಿರಲಿಲ್ವಾ ಅಂತ ಕೇಳಿದ್ಲು. ಗೊತ್ತಿರಲಿಲ್ಲ ಕಣೆ, ನನಗೆ ಗೊತ್ತಿಲ್ಲದೇನೆ ಆಗಿದ್ದದೆಲ್ಲ ಅಂತ ಹೇಳಿದೆ. ಬಟ್ ಕೇಳಕೊಂಡು ರೆಡಿ ಇರಲಿಲ್ಲ. ಪ್ಲೀಸ್ ಕಣೋ ಪ್ಲೀಸ್ ಅಂತ ಕೇಳ್ಕೊಂಡ್ಳು. ನನಗೇನು ಮಾಡಬೇಕು ಗೊತ್ತಿಲ್ಲ. ಸೀದಾ ಬಂದವಳೆ ತಪ್ಪಿಕೊಂಡು ಹುಚ್ಚಿ ಥರ ಮುತ್ತು ಕೊಡೋಕ್ಕೆ ಶುರು ಮಾಡಿಬಿಟ್ಲು. ಫಸ್ಟು ನನಗೆ ಒಂಥರ ಆಗ್ತಾಯಿತ್ತು, ಆಮೇಲೆ ಅಷ್ಟು ಮುಗೀತು. ಅವಳಿಗೇನು ಬೇಕಿತ್ತೋ ಅದನ್ನು ಅವಳು ಪಡ್ಕೊಂಡ್ಳು ಬಿಡಿ. ಇದಾದಮೇಲೆ ಕೆಲಸಕ್ಕೆ ಲೇಟಾಗಿ ಹೋಗೋದು ಅಥವಾ ಕೆಲಸದಿಂದ ಬೇಗ ಬರೋದು. ಭಾವ ಬರೋವರೆಗೂ 1 ವಾರ ಇದೇ ಕೆಲಸ. ಅಕ್ಕ ನಾನು ತುಂಬಾ ಮಜಾ ಮಾಡಿದ್ವಿ. ಭಾವ ಬಂದರು, ಹೋರಿಗೆ ಹೋಗಬೇಕು. ಅಕ್ಕಂಗೆ ತುಂಬ ಬೇಜಾರಾಗಿತ್ತು, ನನಗೂ ಕೂಡ. ಸರಿ ಇನ್ನೇನು ಮಾಡೋದು ಅಂತ ಭಾವ ಕರ್ಕೊಂಡೋದ್ರು. ಈಗ ಸಂಧ್ಯನ ಮುಖ ನೋಡಿದಾಗೆಲ್ಲ ಆ ಗಿಲ್ಟ್ ಫೀಲ್ ಕಾಡ್ತಾನೆ ಇರುತ್ತೆ. ಆ 1 ವಾರ ಏನೂ ಅನಿಸಿಲ್ಲ, ಸಿಕ್ಕಾಪಟ್ಟೆ ಮಜಾ ಅನ್ನಿಸ್ತು. ಆದರೆ ಈಗ ಭಾವನ ನೋಡಿದಾಗ, ಸಂಧ್ಯಾನ ನೋಡಿದಾಗ, ಮತ್ತು ಅಕ್ಕನ ಮಗನ ನೋಡಿದಾಗ ಗಿಲ್ಟ್ ಕಾಡ್ತಾನೆ ಇದೆ ನನಗೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಹೇಗಿತ್ತು ಕತೆ? ಚೆನ್ನಾಗಿತ್ತಾ? ಬಾಯ್.